ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಯ 11ನೇ ದಿವಸ ಆಗಿರುತ್ತೆ. ಇವತ್ತು ಬೆಳಗ್ಗೆನೇ ನಾನು ಚಿಯಾ ಸೀಡ್ಸ್ ಡಿಟಾಕ್ಸ್ ಡ್ರಿಂಕನ್ನು ತಗೋತಿದ್ದೀನಿ. ಯಾವುದೇ ರೀತಿಯಂಥ ಗ್ರೀನ್ ಜ್ಯೂಸ್ ಡಿಟಾಕ್ಸ್ ಡ್ರಿಂಕ್ಸ್ ತೊಗೋತಾ ಇಲ್ಲ. ಸ್ವಲ್ಪ ನೈಟೇ ನೆನೆ ಹಾಕಿರ್ತೀನಲ್ಲ, ಅದಕ್ಕೆ ಒಂದು ಚೂರು ಬಿಸಿನೀರು, ಒಂದು ಗ್ಲಾಸಷ್ಟು ಬಿಸಿನೀರನ್ನು ಸೇರಿಸ್ಕೊಂಡು ಅದಕ್ಕೆ ನಿಂಬೆಹಣ್ಣು ಮತ್ತು ಹನಿ ನಿಮಗೆ ಆಪ್ಷನಲ್ಲು, ಬೇಕಿದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಇನ್ನು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಈ ವಿಡಿಯೋ ಬರುವಂಥ ಎಲ್ಲ ವೀಡಿಯೋಸ್ಗಳಲ್ಲಿ ಹೊಸ ರೆಸಿಪೀಸ್ನ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಏನಂದರೆ ಒಂದು ವಾರದಲ್ಲಿ 1 kg ಟಾರ್ಗೆಟ್ ನಾನು ಹೇಗೆ ರೀಚ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಪ್ರತಿಯೊಂದು ಒಂದು ವಾರದಲ್ಲಿ ನಿಮಗೆ ಆ ರಿಸಲ್ಟ್ ತೋರಿಸ್ತಾ ಹೋಗ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಇನ್ನು ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ತೊಗೊಂಡಾದಮೇಲೆ ನಾನು 1 hour ಗ್ಯಾಪ್ ಬಿಡ್ತೀನಿ. ಯಾವುದೇ ಫ್ಯಾಟ್ ಕಟ್ಟರ್ ಡ್ರಿಂಕ್ ಆಗಲಿ, ಏನನ್ನೇ ನಾವು ಖಾಲಿ ಹೊಟ್ಟೆಲಿ ತೊಗೊಂಡಾದ್ಮೇಲೆ 1 hour ಗ್ಯಾಪ್ ಕಂಪಲ್ಸರಿ ಬಿಡಲೇಬೇಕು. ಅಂದರೆ ನಿಮಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಈ ಒಂದು ಫ್ಯಾಟ್ ಕಟ್ಟರ್ ಡ್ರಿಂಕ್ ಏನು ತಗೋತಿರಲ್ಲ, ಇದ್ರ ಮಧ್ಯೆ 1 hour ನೀವು ಗ್ಯಾಪ್ ಕೊಡಲೇಬೇಕಾಗತ್ತೆ. ಅಂದರೆ ಅದರದ್ದು ಒಂದು ಎಫೆಕ್ಟು ನಿಮ್ಗೆ ಗೊತ್ತಾಗೋದು 1 hour. ಅಂದರೆ ನೀವು ಜಾಸ್ತಿ ಕೂಡ ಬಿಡ್ಬೋದು, ಮಿನಿಮಮ್ 1 hour ಆದರೂ ನೀವು ಗ್ಯಾಪ್ ಬಿಡಲೇಬೇಕಾಗತ್ತೆ. ಇನ್ನು ಈ ಒಂದು ವೀಕಲ್ಲಿ ನಾನು ಆದಷ್ಟು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಓಟ್ಸ್ ತೊಗೋತಾ ಇದ್ದೀನಿ. ನಂಗೆ ತುಂಬ ಇಷ್ಟ ಆಗ್ತಾಯಿದೆ. ಬೋರಿಂಗ್ ಅಂತ ಏನು ಅನ್ನಿಸ್ತಾ ಇಲ್ಲ. ಓವರ್ನೈಟ್ ಓಟ್ಸ್ ತೊಗೋತಾ ಇದ್ದೀನಿ. ಇನ್ನು ಬೆಳಗ್ಗೆ ಫ್ರೂಟ್ಸ್ ಏನಿರುತ್ತೆ ಅದನ್ನು ಸೇರಿಸ್ಕೊಂಡು ಆ ರೀತಿ ತೊಗೋತಾ ಇದ್ದೀನಿ. ತುಂಬ ಚೆನ್ನಾಗಿ ಹೋಗ್ತಾಯಿದೆ ವೆಯ್ಟ್ ಲಾಸ್ ಜರ್ನಿ. ಆ್ಯಂಡ್ ನನಗೆ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತಾಯಿದೆ. ಎಷ್ಟು ನನಗೆ ಲೈಟ್ ಫೀಲ್ ಅನ್ನಿಸ್ತಾ ಇದೆ ಅಂತಂದರೆ ನನಗೆ ಹೇಳೋಕ್ಕಷ್ಟು ಖುಷಿ ಅಂದರೆ ಖುಷಿ ಆಗ್ತಾಯಿದೆ. ಯಾವುದೇ ಡ್ರೆಸ್ ಹಾಕ್ಕೊಂಡ್ರು ಅದೊಂಥರ ಲೂಸು, ಆಮೇಲೆ ಯಾವಾಗೂ ಹೊಟ್ಟೆ ಫಿಲ್ಲಿಂಗ್ ಆ ಥರ ಇರೋದಿಲ್ಲ, ತುಂಬ ಲೈಟಾಗಿರುತ್ತೆ. ಎಸಿಡಿಟಿ ಇಲ್ಲ, ಆಮೇಲೆ ಬ್ಲೋಟಿಂಗ್ ಇಲ್ಲ, ಒಂಥರ ಎನರ್ಜೆಟಿಕ್ಕಾಗಿ ಆ್ಯಕ್ಟಿವ್ ಆಗಿರ್ತೀನಿ. ಮಧ್ಯಾಹ್ನದ ಊಟ ಕೂಡ ಲೈಟಾಗೇ ತೊಗೋತಾ ಇದ್ದೀನಿ. ಅಂದರೆ ನಾನು ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿ ಎಷ್ಟು ತೊಗೋಬೇಕು ಅಂಥೇಳಿ ಈ ರೀತಿ ತೊಗೋತಾ ಇದ್ದೀನಿ. ಒಂದು ರೀತಿ ನನಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಜರ್ನಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಈ ಸಲ ಅಂತೂ 100% ಟಾರ್ಗೆಟ್ ರೀಚ್ ಆಗ್ತೀನಿ. ಸ್ವಲ್ಪ ಮಧ್ಯದಲ್ಲಿ ಹುಷಾರಿರಲಿಲ್ಲ, ಆದರೂ ನಾನು ಯಾವುದನ್ನು ಗಿವ್ ಅಪ್ ಮಾಡದೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕೆಲವೊಂದು ದಿವಸ ಅಂದರೆ ಸ್ಯಾಟರ್ಡೆ ಸಂಡೇ ನನಗೆ ಯಾವುದೇ ಥರದ ಡಿಟಾಕ್ಸ್ ಡ್ರಿಂಕ್ ತೊಗೊಳಕ್ಕಾಗಲ್ಲ. ಏನಕ್ಕಂತಂದರೆ ಲೇಟಾಗಿ ಎದ್ದೇಳ್ತೀವಲ್ಲ, ಅದು ಟೈಮ್ ಗ್ಯಾಪ್ ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಬಿಸಿನೀರು ಇಲ್ಲ ನಾರ್ಮಲ್ ವಾಟರ್ ಒಂದು ಕುಡಿದ್ಬಿಟ್ಟು 1 hour ಗ್ಯಾಪ್ ಕೊಡ್ತೀನಿ. ಅದನ್ನು ಬಿಟ್ಟರೆ ಉಳಿದಿರೋ 5 ಡೇಸಲ್ಲಿ ಕಂಪಲ್ಸರಿಯಾಗಿ ತೊಗೋತಾ ಇದ್ದೀನಿ. ಇನ್ನು ಮಕ್ಕಳು ಸ್ಕೂಲ್ ಕಳಿಸಿದಾದ್ಮೇಲೆ ನಾನು ಫ್ರೀ ಆಗ್ತೀನಿ. ಆವಾಗ ನಾನು ಎಕ್ಸರ್ಸೈಸ್ ಮಾಡ್ಕೋತೀನಿ. ವಾಕಿಂಗ್ ಎಲ್ಲ ಹೋಗ್ತಾಯಿಲ್ಲ, ಹೊರಗಡೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಆದಷ್ಟು ವಾಕಿಂಗ್ ಹೋಗೋಕ್ಕಿಂತ ಮನೇಲೇ ಎಕ್ಸರ್ಸೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಬೆಳಗಿಂದೆಲ್ಲ ಎಕ್ಸರ್ಸೈಸ್ ಮುಗಿಸ್ಕೊಂಡು ನೋಡಿ ಫುಲ್ಲು ಸ್ವೆಟ್ಟಿಂಗ್ ಆಗಿದೆ. ಎಕ್ಸರ್ಸೈಸ್ ಎಲ್ಲ ಮುಗಿಸ್ಕೊಂಡು ಕಣ್ಣು ಇನ್ನೂ ಸ್ವಲ್ಪ ಹಂಗೆ ಇದೆ, ಕಣ್ಣು ನೋವು ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಡ್ರಾಪೆಲ್ಲ ಹಾಕ್ತಾಯಿದ್ದೀನಿ. ಎಕ್ಸರ್ಸೈಸ್ ಆದಮೇಲೆ ಫಸ್ಟಿಗೆ ನಾನು ತೊಗೊಳ್ಳೋದು, ಮುಂಚಿನ ವೀಡಿಯೋಸ್ ಯಾರೆಲ್ಲ ನೋಡಿದ್ದೀರಾ ಗೊತ್ತಿರುತ್ತೆ, ಕರಿಬೇವಿನ ಎಲೆ ಒಂದು 2 ಎಳೆಯಷ್ಟು ಕರಿಬೇವಿನ ಎಲೆ, ಅದ್ರ ಜೊತೆಗೆ ರಾತ್ರಿ ನೆನೆಸಿರೋ ಅಂಥ 4 ಬಾದಾಮು ಮತ್ತು ವಾಲ್ನಟ್ ತೊಗೋತೀನಿ. ನಾನಿಲ್ಲಿ ಹಾಲಲ್ಲಿ ವೀಡಿಯೋಸ್ ನೋಡ್ತಾನೆ ಎಕ್ಸರ್ಸೈಸ್ ಮಾಡೋದು. ಎವ್ರಿ ಡೇ ಚೇಂಜ್ ಮಾಡ್ತಾಯಿರ್ತೀನಿ. ಆದರೆ ಒಂದು 2-3 ಡೇಸ್ ಕಂಟಿನ್ಯೂ ಸೇಮ್ ಮಾಡ್ತಾಯಿರ್ತೀನಿ. ಲೋವರ್ ಬೆಲ್ಲಿ ಫ್ಯಾಟದ್ದು ಆ ಥರ ಎಲ್ಲ. ಆದಷ್ಟು ಲೋವರ್ ಬಾಡಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಯಾರಿಗೆ ಎಲ್ಲಿ ಫ್ಯಾಟ್ ಜಾಸ್ತಿ ಅನ್ನಿಸ್ತಾ ಇರುತ್ತೆ ಅಲ್ಲಿ ಮಾಡಿ, ಆವಾಗ ಸ್ವಲ್ಪ ಒಂದು ಶೇಪ್ ಚೆನ್ನಾಗಿ ಅನಿಸುತ್ತೆ. ಇಂಚ್ ಲಾಸ್ ಕೂಡ ಚೆನ್ನಾಗಾಗುತ್ತೆ. ಏನಿಲ್ಲ ಅಂದರೂ 40 to 45 ಮಿನಿಟ್ಸ್ ವರ್ಕೌಟ್ ಮಾಡಲೇಬೇಕು. ಈ ಡಯಟ್ ಜೊತೆಗೆ ನೀವು ವರ್ಕೌಟ್ ಮಾಡೋದ್ರಿಂದ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಬರೀ ಡಯಟ್ ಮಾಡೋದ್ರಿಂದ ಅಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಸಿಗಲ್ಲ. ಏಕಂತಂದರೆ ನಮ್ಮ ಬಾಡಿಗೆ ನಮ್ಮ ಮಸಲ್ಗೆ ಒಂದು ಎಕ್ಸರ್ಸೈಸ್ ಸಿಕ್ಕಾಗ ಅದು ಟೋನ್ಡ್ ಆಗಿರುತ್ತೆ. ಆ್ಯಂಡ್ ಸ್ಕಿನ್ನು ಜೋತು ಬೀಳೋ ಅದೆಲ್ಲ ಇರೋದಿಲ್ಲ, ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ತುಂಬಾ ಇಷ್ಟ ಆಗ್ತಾಯಿದೆ ಓವರ್ನೈಟ್ ಓಟ್ಸು. ನನಗೆ ಬೇರೆ ಏನೂ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇಲ್ಲ, ಅಷ್ಟು ಟೇಸ್ಟಿಯಾಗಿ ಒಂದು
ಒಂದು ಡೆಸರ್ಟ್ ತಿಂತೀವಲ್ಲ ಆ ಥರ ಫೀಲ್ ಆಗುತ್ತೆ. ಇನ್ನು ಯಾರ್ಯಾರು ಮಿಕ್ಸ್ ಸೀಡ್ಸ್ ಇರುತ್ತೆ ಅದನ್ನೆಲ್ಲ ಸೇರಿಸ್ಕೊಳ್ಳಿ, ಇನ್ನೂ ಟೇಸ್ಟಿಯಾಗಿರುತ್ತೆ. ನಾನಿನ್ನೂ ಅದನ್ನೆಲ್ಲ ತರಿಸ್ಕೊಂಡಿಲ್ಲ. ಲಾಸ್ಟ್ ಟೈಮ್ ತರಿಸ್ಕೊಂಡ್ಬಿಟ್ಟು ಅದನ್ನು ಸರಿಯಾಗಿ ನಾನು ತಿನ್ನಲೇ ಇಲ್ಲ. ಡೇಟು ಕೂಡ ಎಕ್ಸ್ಪೈರ್ ಆಗಿಬಿಡ್ತು. ಹಾಗಾಗಿ ಸುಮ್ಮನೆ ಎಲ್ಲನೂ ತರಿಸ್ಕೊಂಡು ವೇಸ್ಟ್ ಮಾಡೋದು ಬೇಡ, ಫಸ್ಟು ಏನಿದೆ ಅದರಲ್ಲೇ ಮಾಡೋಣ ಅಂಥೇಳಿ ಇವಾಗ ನಾನು ರಾತ್ರಿ ಓಟ್ಸ್ಗೆ ಒಂದು 8 ಟೇಬಲ್ ಸ್ಪೂನಷ್ಟು ಓಟ್ಸು, ಅದ್ರ ಜೊತೆಗೆ ಒಂಚೂರು ಸ್ಕಿಮ್ಡ್ ಮಿಲ್ಕು, ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು, ಸ್ವಲ್ಪ ಮೊಸರು, ಇದನ್ನು ಸೇರಿಸಿ ಮಿಕ್ಸ್ ಮಾಡಿ ನಾನು ಇಟ್ಟಿರ್ತೀನಿ. ರಾತ್ರಿನೇ ನೀವು ಯಾವುದಾದ್ರೂ ಫ್ರೂಟ್ಸ್ ಇದ್ದರೆ ಹಾಕಿ ಇಟ್ಕೋಬೋದು. ನನಗೆ ಬೆಳಗ್ಗೆ ಹಾಕಿ ಇಟ್ಕೊಳ್ಳೋಕೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಅದೇ ಒಂದು ಓವರ್ನೈಟ್ ಓಟ್ಸ್ನ ಒಂದು ಹಾಫ್ ಆನ್ ಅವರ್ ಮುಂಚೆ ಫ್ರಿಜ್ಜಿಂದ ತೆಗೆದು ಆಚೆ ಇಟ್ಟು, ಇವತ್ತು ಒಂದು ಹಾಫ್ ಆ್ಯಪಲ್ ತೊಗೋತಾ ಇದ್ದೀನಿ. ಒಂದು ದೊಡ್ಡ ಆ್ಯಪಲು ನಂಗೆ ಅಷ್ಟು ಜಾಸ್ತಿ ಆಗಿಬಿಡುತ್ತೆ, ಹೆವಿ ಆಗಿಬಿಡುತ್ತೆ. ಚಿಕ್ಕದ್ರಲ್ಲೇ ಒಂದು ಹಾಫ್ ಆ್ಯಪಲ್, ಒಂದು ಅರ್ಧ ಆ್ಯಪಲ್ಲು, ಒಂದು ಬಾಳೆಹಣ್ಣು. ಆ್ಯಪಲ್ಲು ಬಾಳೆಹಣ್ಣು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿದರೆ ಟ್ರೈ ಮಾಡಿ. ಅದ್ರ ಮೇಲೆ ಹನಿ ಹಾಕ್ಕೊಂಡು ತಿಂದರೆ 100% ಇದು ನಿಮಗೆ ಒಂಥರ ಡೆಸರ್ಟ್ ಥರ ಫೀಲ್ ಆಗುತ್ತೆ. ಈಗ ಹೊರಗಡೆ ಎಲ್ಲ ಐಸ್ ಕ್ರೀಮ್ ಹಾಕ್ಕೊಂಡು ಫಲೂದಾ ಎಲ್ಲ ತಿಂತೀವಲ್ಲ, ಹಂಗೆ ಅನಿಸುತ್ತೆ. ಐಸ್ ಕ್ರೀಮ್ ಅಷ್ಟೇ ಇಲ್ಲ, ಕೋಲ್ಡ್ ಇಷ್ಟೇ ಇರೋದಿಲ್ಲ. ಇನ್ನು ಚಿಲ್ಡ್ ಮಿಲ್ಕ್ ಕೂಡ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆದಷ್ಟು ಕಾಯಿಸಿ ಆರಿಸಿ ಕೆನೆ ತೆಗ್ದಿರೋಂಥ ಹಾಲನ್ನು ಬಳಸಿ. ಡಯಟ್ ಮಾಡುವಾಗ ಕಂಪಲ್ಸರಿ ಈ ಥರ ಸ್ಕಿಮ್ಡ್ ಮಿಲ್ಕನ್ನೇ ಯೂಸ್ ಮಾಡಬೇಕು. ಯಾವುದಾದ್ರೂ ರೆಸಿಪಿಗೆ ಯೂಸ್ ಮಾಡ್ತೀರಾ ಅಂತಂದರೆ ಗಟ್ಟಿಯಾಗಿರೋ ಹಾಲನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಫ್ಯಾಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಥರದ ಹಾಲನ್ನು ನೀವು ಬಳಸ್ಕೊಳ್ಳಿ. ಇನ್ನು ಯಾವ ಫ್ರೂಟ್ ಇರುತ್ತೆ ಅದನ್ನೇ ತೊಗೋತೀನಿ, ಇದೇ ಅದೇ ಅಂತ ಏನಿಲ್ಲ. ಸದ್ಯಕ್ಕೆ ಏನೇನಿರುತ್ತೆ ಮನೆಯಲ್ಲಿ ಅದನ್ನು. ಇನ್ನು ನನಗೆ ಇದು ತಿಂದಾದಮೇಲೆ ಹಿಂಗೆ 12:30ಗೆ ಏನಾದರೂ ನನಗೆ ಹಸಿವು ಅಂತ ಫೀಲ್ ಅನ್ಸೋಕ್ಕೆ ಶುರು ಆದರೆ ಏನಾದರೂ ಮೊಳಕೆ ಕಾಳು, ಇಲ್ಲ ನಾನು ಇವಾಗ ಆಮ್ಲ ಜ್ಯೂಸ್ ತೊಗೋತಾ ಇದ್ದೀನಿ. ಆಮ್ಲದು ಐಸ್ ಕ್ಯೂಬ್ ಮಾಡಿಟ್ಕೊಂಡಿದ್ದೀನಿ, ಅದು ಜ್ಯೂಸನ್ನ, ಅದನ್ನು ತೊಗೋತೀನಿ. ಅದನ್ನು ಬಿಟ್ಟರೆ ಏನಾದರೂ ಫ್ರೂಟ್ ಇದ್ದರೆ ಫ್ರೂಟ್ ತೊಗೋತೀನಿ. ಏನು ಸಿಗುತ್ತೆ ಆ ಟೈಮಲ್ಲಿ ಅದನ್ನು ತೊಗೋತೀನಿ. ಅಂದರೆ ಪ್ರತಿ ದಿವಸ ನಾನು ಸ್ನ್ಯಾಕ್ಸ್ ತೊಗೋತೀನಿ ಅಂತ ಏನಿಲ್ಲ. ನಾನು ಜಾಸ್ತಿ ತೊಗೊಳ್ಳೋದೇ ಇಲ್ಲ. ನಾನು ಹೇಳಬೇಕಂತಂದರೆ ಈವ್ನಿಂಗ್ ಸ್ನ್ಯಾಕ್ಸು, ಮಧ್ಯಾಹ್ನ ಸ್ನ್ಯಾಕ್ಸು ನಾನು ಏನೂ ತೊಗೊಳ್ಳಲ್ಲ. ಬ್ರೇಕ್ಫಾಸ್ಟು ಡೈರೆಕ್ಟ್ ಲಂಚಿಗೆ ತೊಗೊಳ್ಳೋದು. ಇನ್ನು ಕೇಸ್ ಏನಾದರೂ ಹಸಿವು ಆಗಿತ್ತು ಅಂದರೆ ಮಾತ್ರ ತೊಗೊಂಡಿರ್ತೀನಿ. ಇನ್ನು ಓಟ್ಸು ತುಂಬ ಫೈಬರ್ ಇರೋದ್ರಿಂದ ಅಷ್ಟು ಬೇಗ ನಿಮ್ಗೆ ಹಸಿವು ಕೂಡ ಆಗೋದಿಲ್ಲ. ಕೆಲವರಿಗೆ ಸ್ಟಾರ್ಟಿಂಗಲ್ಲಿ ಅನಿಸುತ್ತೆ ಹಸಿವು ಅಂತ ಹೇಳಿ, ರೂಢಿ ಆಗಿ ಅದು ನನಗೆ ಅಭ್ಯಾಸ ಆಗಿಬಿಡುತ್ತೆ. ನನಗೆ ಇವಾಗಂತೂ ಒಂದು ರೀತಿ ಬೇರೆ ಏನೂ ತಿಂಡಿ ತಿನ್ನಬೇಕು ಅಂತಲೇ ಅನಿಸಲ್ಲ. ಅದೊಂಥರ ಏನು ಅಂದರೆ ವೇಟ್ ಕಡಿಮೆ ಆಗ್ತಾ ಇರುವಾಗ ಖುಷಿ ಆಗ್ತಾ ಹೋಗ್ತಲ್ಲ, ಬೇರೆ ತಿನ್ನೋಕ್ಕಿಂತ ಇದನ್ನು ತಿಂದರೆ ಬೇಗ ರಿಸಲ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನನಗದು ತಿನ್ನಬೇಕು ಬೇರೆ ಅಂತ ಅನಿಸೋದಿಲ್ಲ. ಇದನ್ನೇ ತಿಂತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಒಂದು ಐಸ್ ಕ್ರೀಮ್ ಫಾಲೂದಾ ಥರನೇ ಅನ್ನಿಸ್ತಾ ಇದೆ. ಟೇಸ್ಟು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಟ್ರೈ ಮಾಡಿ ಒಂದ್ಸಲಿ. ಇನ್ನು ಇದ್ರ ಮೇಲೆ ನೀವು ರೋಸ್ಟೆಡು ಬಾದಾಮು, ವಾಲ್ನಟ್ಟು, ಈ ಥರ ಸೀಡ್ಸ್ ಎಲ್ಲನೂ ಹಾಕ್ಕೊಂಡು ತಿಂದ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಏನಾದರೂ ಡೆಸರ್ಟ್ ತಿನ್ನಬೇಕು ಅನ್ನಿಸ್ದಾಗ ಈ ಥರ ತಿಂದ್ಕೊಳ್ಳಿ. ಒಂದು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಜೀರೋ ಆಯಿಲೇ ಇಲ್ಲದೆ ಇರುವಂಥ ಬ್ರೇಕ್ಫಾಸ್ಟು. ಯಾಕಂದರೆ ಮಧ್ಯಾಹ್ನ ಲಂಚ್ಗೆ ನಾವು ಪಲ್ಯಗಳಿಗೆಲ್ಲ ಆಯಿಲ್ ಹಾಕಿರ್ತೀವಿ, ನೈಟ್ ಏನಾದರೂ ಮಾಡಿಕೊಂಡ್ರೆ ಅದಕ್ಕೆಲ್ಲ ಆಯಿಲ್ ಹಾಕಿರ್ತೀವಿ. ಅಟ್ಲೀಸ್ಟ್ ಒನ್ ಟೈಮ್ ಆದರೂ ನಾವು ಜೀರೋ ಆಯಿಲ್ ಈ ಥರ ತಿನ್ನೋದ್ರಿಂದ ನಮಗೆ ಒಂದು ಫ್ಯಾಟ್ ಬರ್ನ್ ಆಗೋಕ್ಕೆ ಈಸಿಯಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದನ್ನು ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೋಡಿ ಇಷ್ಟು ದೊಡ್ಡ ಗ್ಲಾಸಷ್ಟು ನಾನು ತೊಗೊಂಡಿದ್ದೀನಿ. ನೋಡೋಕ್ಕೂ ಎಷ್ಟು ಯಮ್ಮಿಯಾಗಿ ಟೇಸ್ಟಿಯಾಗಿದೆ ಅಂದರೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ. 100% ಟ್ರೈ ಮಾಡಿ ಒಂದ್ಸಲಿ. ಮತ್ತು ಇನ್ನು ಯಾರ್ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗ್ತಾಯಿದೆ, ರೆಸಿಪೀಸ್ ಇಷ್ಟ ಆಗ್ತಾಯಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು 2-3 ಮಂತ್ಸಲ್ಲಿ ನನ್ನ ಟಾರ್ಗೆಟ್ ನಾನು ರೀಚ್ ಆಗ್ತೀನಿ ಅನ್ನುವಂಥ ಕಾನ್ಫಿಡೆಂಟ್ ನನಗಿದೆ. 100% ಆಗ್ತೀನಿ. ಯಾಕಂದರೆ ನಾನು ಕನ್ಸಿಸ್ಟೆನ್ಸ್ ಆಗಿ ಅದನ್ನು ಮಾಡ್ತಾಯಿದ್ದೀನಿ ಡಯಟು, ಮತ್ತು ರಿಸಲ್ಟ್ ಕೂಡ ಚೆನ್ನಾಗೇ ಸಿಗ್ತಾಯಿದೆ. ನಾನು ಹೇಳ್ದಾಗೆ ನನಗೆ ಒಂದೇ ವಾರದಲ್ಲಿ 4 kg, 10 ದಿವಸದಲ್ಲಿ 4 kg ಥರ ನಾನು ಟಾರ್ಗೆಟ್ ಮಾಡ್ತಾಯಿಲ್ಲ. ಸ್ಲೋ ಆಗಿ ಹೋದರೂ ಪರವಾಗಿಲ್ಲ, ನನಗೆ ಅದು ಲಾಂಗ್ ಟರ್ಮ್ಗೆ ಉಳ್ಕೋಬೇಕು ಆ ಥರದ್ದು ಒಂದು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ. ಎಕ್ಸಸೈಸು ಅಷ್ಟೇ 2 ಟೈಮ್ಸ್ ನಾನು ಮಾಡ್ತಾಯಿಲ್ಲ ಇವಾಗ. ಬೆಳಗ್ಗೆ ಮಾತ್ರ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಅಂದರೆ ವಾಕಿಂಗ್ ಅಷ್ಟು ಹೋಗಿರ್ತೀವಿ ಅಷ್ಟೇ.
ಇನ್ನು ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ 2 ಟೈಮ್ಸ್ ಎಕ್ಸಸೈಸು, ಬೆಳಗ್ಗೆ ಮತ್ತು ಸಾಯಂಕಾಲ ಎಕ್ಸಸೈಸ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಎಕ್ಸಸೈಸ್ ವೀಡಿಯೋಸ್ನ ನಾನು ಶೇರ್ ಮಾಡ್ತಾಯಿಲ್ಲ. ಯಾವ ಎಕ್ಸಸೈಸ್ ನನಗೆ ಎಫೆಕ್ಟಿವ್ ಅನಿಸಿದಾದ್ಮೇಲೆ ರಿಸಲ್ಟ್ ಸಿಗುತ್ತಲ್ಲ, ಆದಮೇಲೆ ನಾನು ನಿಮಗೆ ಆ ವೀಡಿಯೋಸ್ಗಳನ್ನ, ಆ ಒಂದು ವರ್ಕೌಟ್ ಯಾವುದನ್ನು ಮಾಡಿದೆ ಅನ್ನೋದನ್ನು ನಿಮಗೆ ವೀಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ಮಧ್ಯಾಹ್ನಕ್ಕೆ ಲಂಚ್ಗೆ ಮೊಳಕೆ ಕಾಳು ನೆನೆ ಮಾಡಿಟ್ಟಿದ್ದೆ, ಅದನ್ನು ಮೊಳಕೆ ಕಾಳು ಪಲ್ಯ ಮಾಡೋಣ ಅಂಥೇಳಿ ಇವತ್ತು ಮೊಳಕೆ ಕಾಳು ಪಲ್ಯ ಮಾಡ್ತೀನಿ. ಇದರಲ್ಲಿ 3 ಥರದ ಕಾಳುಗಳನ್ನ ನಾನು ಮೊಳಕೆ ಬರೆಸಿದ್ದೀನಿ. ಹುರುಳಿ, ಹೆಸರು ಮತ್ತು ಮಡಿಕೆ ಕಾಳು ಅಂತ ಬರುತ್ತಲ್ಲ ಅದು. 3 ಥರದ ಕಾಳನ್ನ ನಾನು ಸೇರಿಸಿದ್ದೀನಿ. ಹುರುಳಿ ಕೂಡ ತುಂಬ ಪ್ರೋಟೀನ್ ಇರುತ್ತೆ. ಆದಷ್ಟು ಮೊಳಕೆ ಕಾಳನ್ನ ವಾರದಲ್ಲಿ 1 ಅಥವಾ 2 ದಿವಸನಾದರೂ ತೊಗೊಳ್ಳಿ, ಪಲ್ಯನಾದರೂ ಮಾಡ್ಕೊಳ್ಳಿ. ಹಾಗೆ ಆದರೂ ಒಂದು ಬೌಲಷ್ಟು ತಿನ್ನೋಕ್ಕೆ ಟ್ರೈ ಮಾಡಿ, ಪ್ರೋಟೀನ್ ರಿಚ್ ಆಗಿರುತ್ತೆ. ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಸಾಂಬಾರು, ಇದು ಮೊಳಕೆ ಕಾಳು ಪಲ್ಯ ಮಾಡ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಆಚೆ ಕೂಡ ಹೋಗಿದ್ವಿ. ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಸ್ಕೂಲ್ ಬಂದಮೇಲೆ ಹೋಗಿದ್ವಿ ಆಚೆ. ಬಂದಮೇಲೆ ತುಂಬ ಟಯರ್ಡ್ ಆಗಿತ್ತು. ನೈಟ್ ಡಿನ್ನರ್ಗೆ ನನಗೇನು ಮಾಡೋಕ್ಕೆ ಮೂಡಿರಲಿಲ್ಲ. ಇನ್ನು ಮಧ್ಯಾಹ್ನ ಊಟಕ್ಕೆ 1 ರೊಟ್ಟಿ ಇಷ್ಟು ಪಲ್ಯ ತೊಗೊಂಡಿದ್ದೀನಿ. ಹಾಗಾಗಿ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿದ್ದೆ, ಅದನ್ನೇ ಒಂದು ಚೂರು ತೊಗೊಂಡ್ಬಿಟ್ಟೆ ನಾನು ಅಷ್ಟೇ, ಒಂದು ಸ್ವಲ್ಪನೇ. ಇವತ್ತಿನ ನನ್ನ ರೂಟೀನ್ ಹೀಗಾಗಿತ್ತು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇಷ್ಟ ಆಗ್ತಿದ್ರೆ ಲೈಕ್ ಕೂಡ ಕೊಡಿ. ನಾನು ಆದಷ್ಟು ಒಳ್ಳೆ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಮತ್ತು ನಾನು ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಜೊತೆಗೆ ವಿಡಿಯೋನಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.